ಏನು ಅಂಕ ಶಾಲೆಯ 25-26ನೇ ವರ್ಷದ ಎಕ್ಸಾಮ್ ಇವತ್ತು ಕೊನೆ ದಿನ ಆಗಿರ್ತದೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಅವ್ರಿಗೆ ಟೀಚರ್ಸು ಎಲ್ಲರೂ ಅವ್ರ ಶಕ್ತಿ ಮೀರಿ ಪಾಠ ಮಾಡಿ ಎಲ್ಲರೂ ಚೆನ್ನಾಗಿ ಓದಲಿ ಅಂತ ಟೀಚರ್ಸ್ ಪಾಠ ಮಾಡಿಕೊಟ್ಟಿರ್ತಾರೆ. ಅದರಂತೆ ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ಎಕ್ಸಾಮ್ ಎಲ್ಲ ಬರೆದಿರ್ತಾರೆ. ಮನೆಯಲ್ಲಿನೂ ಅವ್ರ ಪೇರೆಂಟ್ಸ್ ಎಲ್ಲ ಟೀಚರ್ಸ್ ಏನು ಮಾಡ್ತಾರೆ ಅಂಥೇಳಿ ಪ್ರತಿದಿನ ನೋಡಿ ನೆಕ್ಸ್ಟ್ ಡೇ ಪೇರೆಂಟ್ಸ್ ಟೀಚರ್ ಫೋನ್ ಮಾಡಿ ಇದು ತಪ್ಪಾಗಿತ್ತು, ಇದು ಕರೆಕ್ಷನ್ ಮಾಡಬೇಕು ಅಂತ ಮೇಡಮ್ ಅಂತ ಕೇಳಿರ್ತಾರೆ. ಪೇರೆಂಟ್ಸ್ ಆ ಟೀಚರ್ಸ್ ಆದವರು ಆಯ್ತು ಮೇಡಮ್ ಇದು ಕರೆಕ್ಷನ್ ಮಾಡಿ ಕಳಿಸ್ತೀನಿ ಅಂತೇಳಿ ಮಾಡಿ ಕಳಿಸಿರ್ತಾರೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಆಗ್ಬೋದು, ಮಕ್ಕಳಾಗ್ಬೋದು, ಪೇರೆಂಟ್ಸ್ ಆಗ್ಬೋದು, ಮ್ಯಾನೇಜ್ಮೆಂಟವ್ರು ಆಗ್ಬೋದು, ಎಲ್ಲ ನಮ್ಮ ಮಕ್ಕಳೇ ಮನೋಭಾವ ಇಟ್ಕೊಂಡು ಮಕ್ಕಳಿಗೆ ಯಾವ ಗುರಿ ತಲುಪಬೇಕೋ ಆ ಗುರಿನ ತಲುಪೋ ಕಡೆ ಎಲ್ಲರೂ ಸೇರಿ ಅವ್ರಿಗೆ ಒತ್ತು ಕೊಟ್ಟು ಅವರು ಚೆನ್ನಾಗಿ ಓದಲಿ ಅಂತ ನಾನು ಪರ್ಸ್ನಲ್ಲಾಗಿ ಅವ್ರಿಗೆಲ್ಲರಿಗೂ ನಮ್ಮ ತಂದೆ ತಾಯಿ ಆಶೀರ್ವಾದ ನನಗಿದೆ, ನನ್ನ ಆಶೀರ್ವಾದ ಅವರೆಲ್ಲರಿಗೂ ಇರ್ತದೆ ಅಂತೇಳಿ ಏನು 26-27 ನಾಳೆ 27ನೇ ತಾರೀಕಿಂದ ಶ್ರೀರಾಮನವಮಿ ಹಬ್ಬ ಬರುತ್ತೆ. ಅವತ್ತಿಂದ ನಾನು ಎಲ್ಲ ಹಳ್ಳಿಗಳಲ್ಲೂ ಮನೆ ಮನೆಗೂ ಬಂದು ನನ್ನ ಪೇರೆಂಟ್ಸ್ ಯಾರು ಯಾವ ಹಳ್ಳಿಲಿ ಇರ್ತಾರೋ ಎಲ್ಲ ಹಳ್ಳಿಲಿ ಇದ್ದಾರೆ, ಅವ್ರ ಮನೆಗೆ ಬಂದು ಅವ್ರು ನೀರು ಕೊಡ್ತಾರೋ, ಕಾಫಿ ಕೊಡ್ತಾರೋ, ಟೀ ಕೊಡ್ತಾರೋ, ತಿಂಡಿ ಕೊಡ್ತಾರೋ, ಟೀಚರ್ಸು ನಾವೆಲ್ಲ ಸೇರಿ ಮನೆ ಮನೆಗೆ ಹೋಗಿ ನಾವೇನು ಅವರೆಲ್ಲ ಆಶೀರ್ವಾದ ಮಾಡಿದಂತೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಏನು ನಾವು 1 ವರ್ಷದಿಂದ ಬಿಲ್ಡಿಂಗು ಸ್ಟಾರ್ಟ್ ಮಾಡಿದ್ವಿ, ಅದು ಅಂತಿದ ಬಿಲ್ಡಿಂಗ್ ಫಿನಿಷ್ ಮಟ್ಟಕ್ಕೆ ಇವತ್ತು ಬಂದಿದೆ ಅವರೆಲ್ಲ ಆಶೀರ್ವಾದದಿಂದ. ನಾನು ಪೇರೆಂಟ್ಸಲ್ಲಿ ಕೇಳ್ಕೊಳ್ಳೋದೊಂದೇ, ನೀವು ಹೇಳಿದ್ದೆಲ್ಲ ನಾವು ಮಾಡಿದ್ವಿ, ಟೀಚರ್ಸು ನಾವೆಲ್ಲ ಸೇರಿ ನಾವು ಇವಾಗ ಹೇಳೋ ಟೈಮ್ ಬಂದಿದೆ. ಅದು ನಿಮ್ಮ ಮನೆ ಬಾಗಿಲಿಗೆ ಬಂದು ನೀವೆಲ್ಲರೂ ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ನಮ್ಮ ಶಾಲೆಗೆ ನೀವು ಸೇರಿಸೋ ಕಡೆ ಒತ್ತು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಂದೆ ತಾಯಿ ಆಶೀರ್ವಾದ ತಗೊಂಡು ನಾನು ಹೆಚ್ಚಿನ ರೀತಿಯಲ್ಲಿ ಈ ಸ್ಕೂಲ್ ಅಭಿವೃದ್ಧಿ ಕಡೆ ಒತ್ತು ಕೊಡ್ತೀನಿ ಅಂತೇಳಿ ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ರಾಜ್ಯಾದ್ಯಂತ ಏನು ಯುಗಾದಿ ಹಬ್ಬ ಬರ್ತಾಯಿದೆ, ಯುಗಾದಿ ಹಬ್ಬ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳುತ್ತಾ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ.